ಕೇಳಿದ ಆ ಮೇಘ ಮೌನದಿ ಮರೆಯಾದ. ನಿನ್ನ ಒಲವಿನ ಹಾಡಲ್ಲಿ ಸಂತಸ ವೇಗ ಆಗಸ ಚುಂಬಿಸಿತು. ಓಹೋ, ಕವಿಗಳಾಗ್ತಿರೇನು? ಇಲ್ಲ ಶೋಭಾ, ಸುರ ಸುಂದರಿಯಾದ ನಿನ್ನ ಅಂದವಾದ ಮಂದಹಾಸ ತುಂಬಿರುವ ಸೌಂದರ್ಯ ಒಂದೇ ಒಂದು ನಿಮಿಷ ನೋಡುತ್ತಾ ಕುಳಿತರೆ ಸಾಕು, ಎಂತಹ ಅಜ್ಞಾನಿಯೂ ಕೂಡ ಆಶುಕವಿಯಾಗಬಲ್ಲ. ಹಾಗಾದ್ರೆ ನೀವು ಹೀಗೆ ಕಲ್ಪನಾ ಲೋಕದಲ್ಲಿ ಕುಳಿತಿರಿ, ನಾನು ಹೋಗಿ ಅಡಿಗೆ ಮಾಡ್ಕೊಂಡು ಬರ್ತೀನಿ. ಶೋಭಾ, ಒಂದು ನಿಮಿಷ ನಿಲ್ಲು. ತೆಗೆದುಕೋ ಇದನ್ನು ತೆಗೆದುಕೊಂಡು ಹೋಗಿ ಒಂದು ಗ್ಲಾಸಿನಲ್ಲಿ ಹಾಕಿ ಈ ನಿನ್ನ ಮಧುರವಾದ ತುಟಿಗಳಿಂದ ಒಂದು ಮುತ್ತು ಕೊಟ್ಟು ನನ್ನ ಬಾಯಿಗಚ್ಚು. ತಗೋ, ವಿಸ್ಕಿ. ನಾನೇ ತೆಗೆದುಕೊಂಡು ಬಂದಿದ್ದೇನೆ, ಬೇಜಾರು ಮಾಡಿಕೊಳ್ಳಬೇಡ ಶೋಭಾ. ತಗೋ, ಪರವಾಗಿಲ್ಲ. ಸ್ವಾಮಿ, ಇದನ್ನು ಬೇಡ, ಬಾಯಿ ಹಚ್ಚಬೇಡಿ ಸ್ವಾಮಿ. ಇದನ್ನ ಸುಸಜ್ಜಿತ ಸಪ್ಪರರಿಗೆ ಒಳ್ಳೆಯದಲ್ಲ. ಮುಚ್ಚಿ, ಸುಖಗಳಿಗೂ ದುಃಖಗಳಿಗೂ ಸ್ವಾಗತ ಬಯಸುವ ಈ ಔಷಧಿ ಸಾರ್ವಜನಿಕ ಸೇವನೆಗೆ ಬದ್ಧವಾಗಿದೆ. ಪರವಾಗಿಲ್ಲ, ತೆಗೆದುಕೋ. ಬುದ್ಧಿ ಶೂನ್ಯವಾದ ಈ ಮದ್ಯಪಾನಕ್ಕೆ ಬುದ್ಧಿಶಾಲಿಗಳಾದ ನೀವು ಬಲಿಯಾಗಬೇಕೆ? ಬೇಡ ಸ್ವಾಮಿ, ಮನುಷ್ಯನ ಜೀವನವನ್ನೇ ಹಲ್ಲಲ ಕಲ್ಲಲು ಮಾಡುವ ಯಾವ ಹಾಲನ್ನು ಬಾಯಿಗೆ ಹಚ್ಚಬೇಡಿ. ಶೋಭಾ, ನೊಂದುಕೊಳ್ಳಬೇಡ ಶೋಭಾ. ಸರ್ವರೋಗಕ್ಕೂ ಸಾರಾಯಿ ಔಷಧಿ ಎನ್ನುವಂತೆ ನಮ್ಮ ಮಾವ ನಿಶೆಯೆಂಬ ಈ ನೀರನ್ನು ಹಾಕಿ ನನ್ನೊಡಲಿನ ಬೆಂಕಿಯನ್ನು ಆರಿಸಿದ್ದಾನೆ. ಬೇಸರವಾದಾಗ ಆಸರೆಯಾಗಿ ನಿಲ್ಲುವ ಈ ಅಮೃತವನ್ನು ಅಲ್ಲಗಳೆಯಬೇಡ. ಪರವಾಗಿಲ್ಲ, ತೆಗೆದುಕೋ. ಸ್ವಾಮಿ ನೋಡಿ, ನಿಮ್ ಕಾಲ್ ಹಿಡಿದು ಬಿಟ್ಕೊಡ್ತೀನಿ. ದಯವಿಟ್ಟು ನೀವಿದನ್ನು ಕುಡಿಬೇಡಿ. ಮನುಷ್ಯನ ಭವಿಷ್ಯವನ್ನೇ ಹಾಳು ಮಾಡುವ ಈ ಮದ್ಯಪಾನವನ್ನು ಸೇವಿಸೋಕ್ಕಿಂತ ಪ್ರಾಣ ನೀಗುವ ವಿಷ ಸೇವಿಸೋದೇ ಉತ್ತಮ. ಶೋಭಾ, ಅವತ್ತು ನೀನು ಏನು ಹೇಳಿದ್ದೆ ನೆನಪಿದೆಯಾ? ಪತಿಯ ಇಚ್ಛೆಯನ್ನರಿತು ತೃಪ್ತಿಪಡಿಸುವುದೇ ಗರತಿಯ ಗುರಿ ಎಂದು ಹೇಳಿ ಇಷ್ಟು ಬೇಗ ಮರೆತು ಬಿಟ್ಟಿಯಾ? ನೋಡಿ, ಒಬ್ಬ ಸತಿ ಪತಿ ಹಾಳಾಗಬೇಕೆಂದು ಎಂದಿಗೂ ಆಶಿಸಲಾರಳು. ಇಷ್ಟು ವರ್ಷ ಸಾಕಿ ಸಲಹೆ ನಿಮ್ಮ ಈ ರೀತಿ ಚಟಕ್ಕೆ ಬಲಿ ಮಾಡಿದರಲ್ಲ, ನಿಮ್ಮ ಮಾವ ಅವರು ನನ್ನ ಚಿಕ್ಕಪ್ಪನೂ ಅಲ್ಲ, ನನ್ನ ತಂದೆ ಆಗಲಿಕ್ಕೆ ಯೋಗ್ಯತೆ ಇಲ್ಲ. ಅವನೊಬ್ಬ ಅಯೋಗ್ಯನೇ ಸರಿ. ನೋಡಿ, ನಿಮ್ಗೆ ಅವರ ಯೋಗ್ಯತೆಯನ್ನು ಅಳತೆ ಮಾಡುವಷ್ಟು ಮುಂದುವರಿದೆ. ಆದರೆ ನೀನಿಲ್ಲಿ ಒಂದು ಕ್ಷಣವೂ ಕೂಡ ಕಾಲ ನೌಗುವುದು ಕಷ್ಟವಾದೀತು. ಎಚ್ಚರಿಕೆ. ನಿಮಗೆ ಅಧಿಕಾರ ಇದೆ, ನೀವೇನ್ ಬೇಕಾದ್ರೂ ಮಾಡಿ. ಆದ್ರೆ ನನಗೆ ಇಷ್ಟ ಇಲ್ಲದ ಈ ಮದ್ಯಪಾನವನ್ನು ಮಾತ್ರ ನೀವು ಕುಡಿಬೇಡಿ. ಮುಚ್ಚು ಬಾಯಿ, ಬಾಯಿ ಮುಚ್ಚು. ಮಿತಿಯಾಗಿ ಕುಡಿದು ಹಿತವಾಗಿ ಬಾಳಿ ಮನುಷ್ಯತ್ವದಿಂದ ನಡೆದುಕೊಳ್ಳಲು ಬಯಸುತ್ತೇನೆ ವಿನಃ ಬೀದಿ ಕುಡುಕನಾಗಿ ಬೀದಿಯಲ್ಲಿ ಬಿದ್ದು ಹಾಳಾಗುವ ಮೂರ್ಖನಾಗಲು ಆಶಿಸಲಾರೆ. ಆರಂಭದಲ್ಲಿ ಮಿತಿಯಾಗಿ ಪ್ರಾರಂಭದಲ್ಲಿ ಮಿತಿ ಮೀರಿಸುವುದೇ ಈ ಮದ್ಯಪಾನದ ರಹಸ್ಯ. ಶೋಭಾ, ಹೆಚ್ಚಿಗೆ ಮಾತನಾಡದೆ ಬಾಯಿ ಮುಚ್ಚಿಕೊಂಡು ಮನೆಯಲ್ಲಿ ಬಿದ್ದರು. ನಮ್ಮನ್ನು ಹಾಳು ಮಾಡುವ ಉದ್ದೇಶ ಅವರಲ್ಲಿದ್ದರೆ ಅನಾಥರಾಗಿ ಬೀದಿ ಬೀದಿ ಅಲೆಯಬೇಕಾಗಿದ್ದ ಈ ನಿನ್ನ ಪರದೇಶಿ ಪತಿಯನ್ನು ಲಾಲನೆ ಪಾಲನೆ ಮಾಡಿ ರಾಜನಂತೆ ವಿರಾಜಿಸಲೆಂದು ಇಷ್ಟೆಲ್ಲ ಬೆಳವಣಿಗೆ ಏಕೆ ಮಾಡುತ್ತಿದ್ದರು? ಹೆಚ್ಚಿಗೆ ಮಾತನಾಡದೆ ಬಾಯಿ ಮುಚ್ಚಿಕೊಂಡು ಮನೆಯಲ್ಲಿ ಬಿದ್ದರೆ ಸರಿ, ಇಲ್ಲದಿದ್ದರೆ ಒಂದು ಹೊರದೂಕಬೇಕಾಗುತ್ತದೆ. ನಡಿ, ಸುಮ್ಮನೆ ಒಳಗಡೆ ನಡಿ.